ಈಗಿನ ಟಾಪ್ 10 ಸುದ್ದಿಗಳಿಗೆ ಸ್ವಾಗತ. ನಾನು ಸೌಂದರ್ಯ. ಶಿವಮೊಗ್ಗದ ಜೈಲು ಸೇರಿದ ಚೆನ್ನಯ್ಯ, ಕಣ್ಣೀರಿಗೆ ಕಾರಣವಾಯ್ತಾ ಧರ್ಮಸ್ಥಳ ಪ್ರಕರಣ? ಎಸ್, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಚೆನ್ನಯ್ಯನನ್ನು ನ್ಯಾಯಾಂಗ ಬಂಧನದ ಬಳಿಕ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಕಾರಾಗೃಹದ ಗೇಟು ಮುಂಭಾಗದಲ್ಲಿ ಕಣ್ಣೀರಿಟ್ಟ ಚೆನ್ನಯ್ಯ ಪೊಲೀಸರಿಗೆ ಧನ್ಯವಾದ ಹೇಳಿ ಆತ್ಮ ಪಶ್ಚಾತ್ತಾಪ ವ್ಯಕ್ತಪಡಿಸಿದೆ ಎನ್ನಲಾಗಿದೆ. ಈ ಜೈಲಿನಲ್ಲಿ ಈಗಾಗಲೇ 850ಕ್ಕೂ ಹೆಚ್ಚು ಕೈದಿಗಳು ಇದ್ದಾರೆ. ಮಮ್ಮೂಟಿಯ ದಾಖಲೆ 4 ವರ್ಷಗಳಲ್ಲಿ ಬರೋಬ್ಬರಿ 120 ಸಿನಿಮಾ. ಮಲಯಾಳಂ ನಟ ಮಮ್ಮೂಟಿ 1983ರಿಂದ 1986ರ ನಡುವೆ ಬರೋಬ್ಬರಿ 120 ಸಿನಿಮಾಗಳಲ್ಲಿ ನಟಿಸಿ ಅಪರೂಪದ ದಾಖಲೆ ಬರೆದಿದ್ದಾರೆ. ಅವರು ಪ್ರತಿ ವರ್ಷ ಸರಾಸರಿ 30ಕ್ಕೂ ಹೆಚ್ಚು ಸಿನಿಮಾ ರಿಲೀಸ್ ಆಗಿದ್ದು, ಇಂದಿನ ಕಾಲದ ಹೀರೋಗಳಿಗೆ ಇದು ಸಾಧ್ಯವೇ ಇಲ್ಲ ಎಂಬ ಅಭಿಪ್ರಾಯವಿದೆ. ಇದೀಗ 74 ವರ್ಷಗಳಾದರೂ ಮಮ್ಮೂಟಿ ಬಣ್ಣದ ಲೋಕದಿಂದ ದೂರವಾಗಿಲ್ಲ. ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ದುಬೈ ಮಾದರಿಯಲ್ಲಿ ನವೀಕರಣ, ಜನರಿಂದ ವಿರೋಧ. ಬೆಂಗಳೂರು ಕೆಆರ್ ಮಾರ್ಕೆಟ್ನ ಪಾಳು ಬಿದ್ದ ಪಾರ್ಕಿಂಗ್ ಜಾಗವನ್ನು 4.37 ಕೋಟಿ ವೆಚ್ಚದಲ್ಲಿ ದುಬೈ ಮಾದರಿಯಲ್ಲಿನ ರೂಪಾಂತರ ಮಾಡುವ ಯೋಜನೆಗೆ ಜಿಬಿಎ ಮುಂದಾಗಿದೆ. ಆದರೆ ಸ್ಥಳೀಯರು ಮತ್ತು ವ್ಯಾಪಾರಿಗಳು ಪ್ರಸ್ತುತ ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆಗಳಿಗೆ ಪರಿಹಾರ ನೀಡದೆ ನವೀಕರಣ ಆರಂಭಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೊದಲು ಕಸ ಕ್ಲೀನ್ ಮಾಡಿ, ನಂತರ ದುಬೈ ಮಾಡೋದು ನೋಡಿ ಎಂದು ಜನರು ಕಿಡಿಕಾರಿದ್ದಾರೆ. ಕರ್ನಾಟಕದ ಮಳೆಯ ಹವಾಮಾನ ವರದಿ. ಬೆಂಗಳೂರು ಸೇರಿದಂತೆ ಪುತ್ತೂರು, ಕಾರ್ಕಳ, ಶಿವಮೊಗ್ಗ, ಹೊನ್ನಾವರ, ಕಾರವಾರದಂತಹ ಪ್ರದೇಶಗಳಲ್ಲಿ ಮಳೆ ಸುರಿದಿದೆ. ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆಯಿಂದ ರಸ್ತೆ ಜಲಾವೃತಗೊಂಡಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಫ್ಲೈಓವರ್, ಸ್ಕೈವಾಕ್ ಕೆಳಗೆ ಜನರು ಆಶ್ರಯ ಪಡೆದ ದೃಶ್ಯ ಕಂಡುಬಂದಿದೆ. ತುಂಗಾ ನದಿಗೆ ಬಿದ್ದ ಕಾರು, 4ವರಿಗೆ ಗಾಯ. ಶೃಂಗೇರಿ ಬಳಿ ಪ್ರವಾಸಿಗರ ಕಾರು ನಿಯಂತ್ರಣ ತಪ್ಪಿ ತುಂಗಾ ನದಿಗೆ ಬಿದ್ದಿದ್ದ ಘಟನೆಯಿಂದ 4ರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಕರಣ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಚಾಮರಾಜನಗರದಲ್ಲಿ ಸರಣಿ ಅಪಘಾತಕ್ಕೆ 4ರು ದುರ್ಮರಣ. ಚಾಮರಾಜನಗರದ ಗಾಳಿಪುರ ಬೈಪಾಸ್ನಲ್ಲಿ ಲಾರಿ, ಕಾರು ಮತ್ತು ಬೈಕ್ ನಡುವೆ ಸಂಬಂಧಿಸಿದ ಅಪಘಾತದಲ್ಲಿ 4 ಚಾಲಕರು ಮೃತಪಟ್ಟಿದ್ದಾರೆ. ಈದ್ ಹಬ್ಬದ ನಂತರ ಆಟವಾಡಲು ಹೋದ ಬಾಲಕರು ಹೆಲ್ಮೆಟ್ ಇಲ್ಲದೆ ಬೈಕ್ ಚಾಲನೆ ಮಾಡುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಸುಳ್ಳು ಕೇಸ್ ಹಾಕಿದ ತಾಯಿಗೆ 2 ಲಕ್ಷ ದಂಡ. ಬೆಂಗಳೂರು ಇಂದಿರಾನಗರದ ಮಹಿಳೆ ಮಗ ಕಾಣೆಯಾಗಿದ್ದಾನೆಂದು ಸುಳ್ಳು ಕೇಸ್ ಹಾಕಿದ್ದಕ್ಕೆ ಹೈಕೋರ್ಟ್ 2 ಲಕ್ಷ ರು ದಂಡ ವಿಧಿಸಿದೆ. ಮಗನ ಜೊತೆ ಸಂಪರ್ಕದಲ್ಲಿದ್ದರೂ ಪೊಲೀಸರ ವಿರುದ್ಧ ಸಿಟ್ಟಿನಿಂದ ಮಹಿಳೆ ಹೇಬಿಯಸ್ ಕಾರ್ಪಸ್ ಸಲ್ಲಿಸಿದ್ದರು. ಬಳಿಕ ಮಗನನ್ನು ಪೊಲೀಸರು ಚೆನ್ನೈನಿಂದ ಕರೆತಂದು ಪ್ರಕರಣ ಖಚಿತಪಡಿಸಿದರು. ಜನರ ಹಿಂಸಾತ್ಮಕ ದಾಳಿಗೆ ದಂಪತಿ ಹತ್ಯೆ ಎಸಗಿದ್ದಾರೆ. ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ನಿಶ್ಚಿಂತ್ಪುರದಲ್ಲಿ ಬಾಲಕನ ಕೊಲೆ ಆರೋಪದ ಮೇಲೆ ಜನತೆಯ ಗುಂಪು ದಂಪತಿಯನ್ನು ಹೊಡೆದು ಕೊಂದ ಘಟನೆ ನಡೆದಿದೆ. ಬಾಲಕನ ಶವ ಕೊಳದಲ್ಲಿ ಪತ್ತೆಯಾಗಿದ್ದು ಆಕ್ರೋಶಗೊಂಡ ಜನರು ಶಂಕಿತ ಉತ್ಪಲ್ ಮತ್ತು ಸೋಮಾ ಬಿಸ್ವಾಸ್ ದಂಪತಿ ಮನೆಗೆ ದಾಳಿ ಮಾಡಿ ಅವರನ್ನೇ ಹತ್ಯೆ ಮಾಡಿದ್ದಾರೆ. ಪೊಲೀಸರು ಪರಿಸ್ಥಿತಿ ನಿಯಂತ್ರಣದಲ್ಲಿ ತಂದು ತನಿಖೆ ಆರಂಭಿಸಿದ್ದಾರೆ. ಹುಬ್ಬಳ್ಳಿ ಗಣೇಶ ವಿಸರ್ಜನೆ ವೇಳೆ ಚಾಕು ಇರಿತ. ಹುಬ್ಬಳ್ಳಿಯ ನ್ಯೂ ಮ್ಯಾದರ ಓಣಿಯಲ್ಲಿ ಗಣೇಶ ವಿಸರ್ಜನೆಯ ಡಿಜೆ ಸಂದರ್ಭದಲ್ಲಿ ಯುವಕ ಚೇತನ್ ಗೌಡನಿಗೆ ಚಾಕು ಇರಿಯಲ್ಪಟ್ಟಿದ್ದು ಆತನ ಸ್ಥಿತಿ ಗಂಭೀರವಾಗಿದೆ. ಆರೋಪಿ ಶ್ರೀ ಎಂಬಾತನ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದು ಚೇತನ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಟಿ ರಮ್ಯಾ ವಿರುದ್ಧ ಅಸಭ್ಯ ಕಮೆಂಟ್, ಆರೋಪಿಗಳಿಗೆ ಜಾಮೀನು ನಿರಾಕರಣೆ. ನಟಿ ರಮ್ಯಾ ವಿರುದ್ಧ ಅಸಭ್ಯ ಕಮೆಂಟ್ ಮಾಡಿದ್ದ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳು ಕಾನೂನು ಬಲೆಗೆ ಸಿಕ್ಕಿದ್ದಾರೆ. ಸೆಷನ್ಸ್ ಕೋರ್ಟ್ ಆರೋಪಿಗಳ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದು, ಪೊಲೀಸರು ದಾಖಲಿಸಿದ ಐಟಿ ಆಕ್ಟ್ ಮತ್ತು ಬಿಎನ್ಎಸ್ ಸೆಷನ್ಗಳಿಂದ ಪ್ರಕರಣಗಳು ಗಂಭೀರವಾಗಿದೆ. ಹೀಗಾಗಿ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಬೇಕಾದ ಸ್ಥಿತಿಯಲ್ಲಿದ್ದಾರೆ.
ಇದಾಗಿತ್ತು ಈ ಕ್ಷಣದ ಟಾಪ್ 10 ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.